ಮುರುಘರಾಜೇಂದ್ರ ಸ್ವಾಮೀಜಿಗಳು. ಅಲ್ಲಿ ಆಕಸ್ಮಿಕವಾಗಿ ಶಿವರಾಮ್ ಅವರು ನಮ್ಮ ಜನಾಂಗಕ್ಕೂ ಒಬ್ಬ ಸ್ವಾಮಿನ ಕೊಡಿ, ಯುವಕನ ಕೊಡಿ, ಮಠ ಮಾಡಿಕೊಡ್ತೀವಿ ಅಂತ ಅವರೊಂದು ಅರ್ಜಿ ಕೊಟ್ಟಿದ್ದರು. ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ನನಗೆ ಬ್ಯಾಗ್ ತಗೊಂಬ, ಫೈಲ್ ತಗೊಂಬ ಅಂತ ಮುರುಘಾ ಸ್ವಾಮಿಗಳು ಹೇಳಿದ್ರು. ನಾನು ಹಿಂಗೆ ಹಿಡ್ಕೊಂಡು ಓದ್ಕೊಂಡು ಹೋಗಿ ಅವ್ರ ಮುಂದೆ ಇಟ್ಟು ಕುಂತಿದ್ದೆ. ಅವರೆಲ್ಲ ಮುಂದ್ಗಡೆ ದೊಡ್ಡ ಸ್ವಾಮಿಗಳು ಕುಂತಿದ್ರು, ನಾನು ಅವ್ರ ಹಿಂದ್ಗಡೆ ಕುಂತಿದ್ದೆ. ನಾನು ತಲೆ ಬೋಳಿಸ್ಕೊಂಡಿದ್ದೆ, ಈಗ ಪೇಟ ಹಾಕ್ಕೊಂಡಿದ್ದೀನಿ ಪೀಠಾಧಿಪತಿ ಅಂತ. ಆವಾಗ ತಲೆ ಬೋಳಿಸ್ಕೊಂಡು ಅವ್ರ ಹಿಂದೆ ಸುಮ್ಮನೆ ಕೂತಿದ್ದೆ. ಅವರು ಎಲ್ಲ ಮುಗಿದ ಮೇಲೆ ನಿಮ್ಮ ಜನಾಂಗಕ್ಕೆ ಒಬ್ಬರು ಸ್ವಾಮೀಜಿನ ಕೊಡ್ತೀನಿ, ಒಳ್ಳೆ ಹುಡುಗರನ್ನ ಆಯ್ಕೆ ಮಾಡ್ತೀನಿ, ನನ್ನ ಮೇಲೆ ಭರವಸೆ ಇಡಿ, ತರಬೇತಿನೂ ಕೊಡ್ತೀನಿ ಅಂಥೇಳಿ ಮುರುಘಾ ಸ್ವಾಮಿಗಳು ಎಲ್ಲ ಆಶೀರ್ವಚನ ಮಾಡಿ ಮುಗಿಸಿ ಹೇಳ್ತಾಯಿದ್ರು. ಎಲ್ಲರೂ ಬಂದು ಗುರುಗಳಿಗೆ ಕಾರ್ಯಕ್ರಮ ಮುಗಿದ್ಮೇಲೆ ನಮಸ್ಕಾರ ಮಾಡ್ತಾಯಿದ್ರು. ನಾನು ಎಲ್ಲ ಕೇಳ್ಕೊಂತ ಕುಂತಿದ್ನಲ್ಲ, ಯಾರೋ ಒಬ್ಬ ಹೈಸ್ಕೂಲ್ ಮೇಸ್ಟ್ರು ಈ ಮರಿ ನಮ್ಮದೇ ಮರಿ ಅಂತ ಅಂದ್ಬಿಡ. ಆ ಮೇಸ್ಟ್ರು ಹೇಳ್ದಾಗ ಅವರು ನನ್ನ ಕಡೆಗೆ ನೋಡಿದ್ರು. ನೋಡ್ಬಿಟ್ಟು ಹೌದಾ ಅಂತ ಕೇಳಿದ್ರು. ನಾನು ಹೆಂಗೆ ಇಷ್ಟೊಂದು ಜನ ಇದ್ದಾಗ ಸ್ವಾಮೀಜಿಗಳಿಗೆ ಅವತ್ತಿಂದಲೂ ಸುಳ್ಳು ಹೇಳಿಲ್ಲ, ಇವತ್ತು ಯಾಕೆ ಸುಳ್ಳು ಹೇಳೋದು ಅಂಥೇಳಿ ಹೌದು ಅಂತಂದೆ. ಮತ್ತು ಫೈಲ್ ತಂದಿದ್ಯಾ, ಅರ್ಜಿ ನೋಡಿದ್ಯಾ, ಎಲ್ಲ ನೋಡಿದ್ಯಾ, ಮತ್ತು ಬರ್ಬೇಕಾದ್ರೆ ಕಾರಲ್ಲಿ ನಾನು ಇವನೇ ಅಂತ ಹೇಳಿಲ್ಲಲ್ಲ, ನನಗೆ ಹೇಳಿಲ್ಲಲ್ಲ ಅಂತ ಅಂದರು. ಸ್ವಾಮಿ ನನಗೆ ಸ್ವಾಮಿ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಅಂದೆ. ಇಲ್ಲ ಬಿಡು, ಆಮೇಲೆ ಮಾತಾಡೋಣ, ನೋಡಿ ಇಲ್ಲೇ ಇದೆ ಮರಿ ಅಂತ ಘೋಷಣೆ ಮಾಡಿಬಿಟ್ರು ದಾವಣಗೆರೆಯಲ್ಲಿ. ಆಗ ನಾನು ಹೇಳಿದೆ, ನೋಡಿ ಸ್ವಾಮಿ, ನಮ್ಮ ತಾತನೂ ಸ್ವಾಮಿ ಆಗಿಲ್ಲ, ನಮ್ಮ ಅಪ್ಪನೂ ಸ್ವಾಮಿ ಆಗಿಲ್ಲ, ನನ್ನನ್ನು ಸ್ವಾಮಿ ಹೆಂಗೆ ಮಾಡ್ತೀರಿ ನೀವು ಅಂತ ಕೇಳಿದೆ ನಾನು. ಆಯ್ತಪ್ಪ ಇರಲಿ, ಅದೇನೇ ವ್ಯತ್ಯಾಸ ಆದರೂ ನಾನು ಇರ್ತೀನಿ, ನೀನು ಅಭ್ಯಾಸ ಮಾಡು, ಆಮೇಲೆ ನೋಡೋಣ ಅಂಥೇಳಿ ಅವರು ಪ್ರಕಟಣೆ ಹೊರಡಿಸಿದ್ರು. ನಾವು ಛಲವಾದಿ ಗುರುಪೀಠ ಸ್ಥಾಪನೆ ಮಾಡ್ತಾಯಿದ್ದೀವಿ, ಸ್ವಾಮೀಜಿನ ಮಾಡ್ತೀವಿ ಅಂತ ಹೇಳೋದು. ಅವತ್ತು ಇದೇ ನಾರಾಯಣ ಸ್ವಾಮಿಯವರು, ಆಮೇಲೆ ಲಕ್ಷ್ಮೀ ನರಸಯ್ಯರು, ಒಂದಿಷ್ಟು ಜನ ಎಲ್ಲ ಸೇರ್ಕೊಂಡು ನಮ್ಮ ಜನಕ್ಕೆ ಸ್ವಾಮೀಜಿ ಬಗ್ಗೆ, ಮಠಗಳ ಬಗ್ಗೆ ಪರಿಕಲ್ಪನೆ ಇಲ್ಲ, ಪಾಪ ಸ್ವಾಮಿನ ಮಾಡಿ ಒಬ್ಬರ ಜೀವನವನ್ನು ಅನಾವಶ್ಯಕವಾಗಿ ಹಾಳು ಮಾಡೋದು ಬೇಡ, ಅದಕ್ಕೆ ಇದು ನಮಗೆ ಸ್ವಾಮಿ ಬೇಡ ಅನ್ನೋಂಥ ಅಭಿಪ್ರಾಯದಿಂದ ಅವರು ವಿರೋಧವನ್ನು ಮಾಡಿದ್ರು. ಅಲ್ಲ, ಇವತ್ತು ನನ್ನ ಜೀವನ ಏನು ಹಾಳಾಗಿಲ್ಲ. ಸ್ವಾಮೀಜಿ ಆದಮೇಲೆ ಐ ಎಂಜಾಯ್ಡ್ ಎ ಲಾಟ್. ಅಂದರೆ ಈ ಪದವನ್ನು ಯಾರೂ ತಪ್ಪು ತಿಳ್ಕೋಬಾರ್ದು. ಅದು ಇವತ್ತಿನ 21ನೇ ಶತಮಾನಕ್ಕೆ ಆ ಪದದ ಅರ್ಥ ಬೇರೆ ಬೇರೆ ಹೋಗ್ಬಿಡತ್ತೆ. ಅಂದರೆ ನಾನು ಸ್ವಾಮೀಜಿ ಆಗೋದಕ್ಕೆ ಕುತೂಹಲದಿಂದ ಆಗ್ತಾ ಈಗ ಸತ್ಯ ಹರಿಶ್ಚಂದ್ರನ ಪಾರ್ಟ್ ಮಾಡಿ ಕೋಳಿ ಕಳ್ಳ ನಿಜವಾದ ಸತ್ಯ ಹರಿಶ್ಚಂದ್ರ ಆಗೋಂಥ ಕಥೆ ಆಗೋದು. ಹಾಗೆ ಈ ನಡುವೆ ನಾನು 2002ರಲ್ಲಿ ಪೀಠಾಧಿಪತಿ ಸ್ವಾಮೀಜಿ ಆದಾಗ ಪಾಪ ಮುರುಘರಾಜೇಂದ್ರ ಸ್ವಾಮೀಜಿಗೆ A1 ಮಾಡಿ, ಆಡಳಿತಾಧಿಕಾರಿ ಬಸವರಾಜನಿಗೆ A2 ಮಾಡಿ, ನನ್ನ A3 ಮಾಡಿ ನೋಟಿಸು ಕೊಟ್ಟಿದ್ದರು. ನೋಟಿಸ್ ಬಂದಿತ್ತು. ಆ ನೋಟಿಸ್ ತಗೊಂಡು ವಕೀಲರನ್ನಿಟ್ಟಾಗ ಪಾಪ ಅವರು ಜಡ್ಜು ಕೇಳಿದ್ರು, ಅರ್ಜಿದಾರರನ್ನ ಕರೆದು, ಏನಪ್ಪ ನಿಮಗೆ ಗಣಪತಿ ಬೇಕೋ ಬೇಡ ಅಂತ ಕೇಳಿದ್ರು. ಅವರು ಅರ್ಜಿದಾರರು ನಮಗೆ ಸುತಾರಾಮ್ ಗಣಪತಿ ಬೇಡ ಅಂತಂದರು. ಅದಕ್ಕೆ ಜಡ್ಜಿದ್ದಾರೆ ಏನು ಮಾಡಿದ್ರು, ನೀನು ಬೇಡ ಅದನ್ನು ಮನೆಗಿರಪ್ಪ, ಬೇಕಾದಾರು ಮಾಡ್ಕೊಳ್ಳಿ ಅಂತ ಆರ್ಡ್ರ್ ಹಾಕೋದು. ಹಾಗೆ ಯಾವುದೇ ಗುರುಪೀಠ ಪರ ವಿರೋಧದಲ್ಲಿ ಕೋರ್ಟಿಂದ ಆದೇಶ ಆಗಿರೋ ಸ್ವಾಮಿ ನಾನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದಾರ ಕೋರ್ಟಿಂದ ಆದೇಶ ಆಗಿರೋ ಸ್ವಾಮಿ ಏನಾದರೂ ಮಠದ ಇತಿಹಾಸ ತೆಗೆದ್ರೆ ಅದು ಛಲವಾದಿ ಗುರುಪೀಠದ ಸ್ವಾಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ಕಾರ್ಯಾಂಗದಲ್ಲಿ ಛಲವಾದಿಗಳಿದ್ದಾರೆ, ನ್ಯಾಯಾಂಗದಲ್ಲಿ ಛಲವಾದಿಗಳಿದ್ದಾರೆ, ಶಾಸಕಾಂಗದಲ್ಲಿ ಛಲವಾದಿಗಳಿದ್ದಾರೆ. ಅಂದರೆ ನಾನು ಛಲವಾದಿ ಗುರುಪೀಠದ ಸ್ವಾಮೀಜಿ ಆದಮೇಲೆ ವಿಧಾನಸೌಧದ 3ನೇ ಮಾಡಿಗೂ ಛಲವಾದಿನ ತಗೊಂಬರ್ಬೇಕು ಅನ್ನೋವಂಥದ್ದು ನಮ್ಮ ಆಸೆ ಇದೆ.
ಹಾಗೆ ಸಂಸತ್ತಿಗೂ ಕೂಡ ನಮ್ಮ ಛಲವಾದಿಗಳು ಹೋಗಿದ್ದಾರೆ. ಆದರೆ ಮುಖ್ಯವಾದ ಭೂಮಿಕೆಯಲ್ಲಿ ಛಲವಾದಿಗಳನ್ನ ತರಲೇಬೇಕು ಅನ್ನೋವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ನಾನು ಮಾಡಿದ್ದೀನಿ. ಬುದ್ಧರ ಜೊತೆಗಾದರೂ ಹೋಗೋಣ, ಬಸವಣ್ಣವ್ರ ಜೊತೆಗಾದರೂ ಹೋಗೋಣ, ಬಾಬಾ ಸಾಹೇಬರು ಸಂವಿಧಾನ ಬೇಕು ಅಂದರೂ ಇದೆ, ಬೇಡ ಅಂದರೂ ಇದೆ, ಬಾಬಾ ಸಾಹೇಬ್ರ ಜೊತೆಗೆ ಹೋಗೋಣ ಅನ್ನೋ ಅಂಥ ಮಾತನ್ನು ನಾನು ಕರೆ ಕೊಡ್ತಾ, ನೋಡಿ ಇವಾಗ ಛಲವಾದಿಗಳಿಗೆ ಅಂತಂದರೆ ಬಳೆ ತೊಡಿಸ್ಬಿಟ್ಟಿದ್ದಾರೆ, ಕೊಡವುದ್ರೆ ಉದುರುತ್ತಾ? ಹಾಗೆ ಛಲವಾದಿ ಅನ್ನೋ ಅಂಥ ಬಳೆನ ಸಮುದಾಯಕ್ಕೆ ಹಾಕೋದ್ಮೇಲೆ ಕೊಡವುದ್ರೆ ಅದು ಉದುರಕ್ಕೆ ಸಾಧ್ಯ ಇಲ್ಲ, ಯಾರು ಬಿಡ್ತೀವಿ ಅಂದರೂ ಸಾಧ್ಯ ಇಲ್ಲ. ನಾನು ಯಾವತ್ತೂ ಸಮುದಾಯದ ಜೊತೆಗೆ ಇರ್ತೇನೆ ಅನ್ನೋಂಥ ಮಾತನ್ನು ಈ ವೇದಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ.